ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಟು ಫಿಸಿಕ್ಸ್ ಪೆಪ್ ಟಾಕ್. ಈ ವಿಡಿಯೋದಲ್ಲಿ ಮ್ಯಾಥಮ್ಯಾಟಿಕ್ಸ್ ಚಾಪ್ಟರ್ 2 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಎಕ್ಸಸೈಸ್ 2.1ನಲ್ಲಿ ಕೊಟ್ಟಿರುವಂತಹ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟು ನಿಮಗೆ ಇಲ್ಲೇನು ಗೊತ್ತಿರಬೇಕಂದ್ರೆ ಡೊಮೈನ್ಸ್ ಆ್ಯಂಡ್ ರೇಂಜಸ್ ಆಫ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಗೊತ್ತಿರಬೇಕು. 6 ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದೆ. ಅದರ ಕರಸ್ಪಾಂಡಿಂಗ್ ಡೊಮೈನ್ ಮತ್ತು ರೇಂಜನ್ನು ಈ ಟೇಬಲಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೆ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಕೂಡ ಕೊಟ್ಟಿದ್ದೀನಿ. ಇಲ್ಲಿ ಸೈನು, ಕಾಸು ಮತ್ತು ಟ್ಯಾನ್ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ಗೆ ಏನೇನು ವ್ಯಾಲ್ಯೂಸ್ ಬರುತ್ತೆ, ಹಾಗೆ ಕೊಸೀಕು, ಸೀಕೆಂಟು ಮತ್ತು ಕಾಟ್ಗೆ ಕರಸ್ಪಾಂಡಿಂಗ್ ಆ್ಯಂಗಲ್ಸ್ಗೆ ಏನೇನು ವ್ಯಾಲ್ಯೂಸ್ ಬರುತ್ತೆ ಅಂತ ಗೊತ್ತಿರಬೇಕು. ಕಾಸಿಕ್ಕು, ಸೀಕೆಂಟು ಮತ್ತು ಕಾಟ್ಗೆ ವ್ಯಾಲ್ಯೂಸ್ ಗೊತ್ತಿಲ್ಲದಿದ್ರೂ ಪರವಾಗಿಲ್ಲ, ಯು ಕ್ಯಾನ್ ಡಿರೈವ್ ಫ್ರಮ್ ಸೈನ್, ಕಾಸ್ ಆ್ಯಂಡ್ ಟ್ಯಾನ್. ಏನಕ್ಕೆ ಅಂತ ಹೇಳಿದ್ರೆ ದೋಸ್ ಆರ್ ದ ರೆಸಿಪ್ರೋಕಲ್ಸ್ ಆಫ್ ಸೈನ್, ಕಾಸ್ ಆ್ಯಂಡ್ ಟ್ಯಾನ್ ರೆಸ್ಪೆಕ್ಟಿವ್ಲಿ. ಇವಾಗ ವಿಡಿಯೋನ ಪಾಸ್ ಮಾಡಿ ಈ ಎರಡು ಟೇಬಲಲ್ಲಿ ಏನಿದೆಯೋ ಅದನ್ನು ಕ್ವಿಕ್ಕಾಗಿ ರಿವೈಸ್ ಮಾಡಿ ಡೈರೆಕ್ಟಾಗಿ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಹೋಗೋಣ. ಇವಾಗ ಫಸ್ಟ್ ಪ್ರಾಬ್ಲಮಲ್ಲಿ ಏನು ಕೊಟ್ಟೇನೆ ಅಂದರೆ ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -12 ಅಂತ ಕೇಳಿದ್ದಾನೆ. ಇಲ್ಲಿ ನಾವು ಫಸ್ಟ್ ಏನು ಕನ್ಸಿಡರ್ ಮಾಡ್ಕೊಬೇಕು ಅಂದರೆ ಲೆಟ್ ಸೈನ್ ಇನ್ವರ್ಸ್ ಆಫ್ -12 ಇಸ್ ಈಕ್ವಲ್ ಟು y ಅಂತ ನಾವು ಕನ್ಸಿಡರ್ ಮಾಡ್ಕೊಬೇಕು. ಇವಾಗ ಸೈನ್ ಇನ್ವರ್ಸ್ ಆಫ್ x ಇಸ್ ಈಕ್ವಲ್ ಟು y ಅಂತ ಬರ್ಕೊಂಡ್ರೆ ಅದನ್ನು ನಾವು ಸೈನ್ ಆಫ್ y ಇಸ್ ಈಕ್ವಲ್ ಟು x ಅಂತ ನಾವು ಬರ್ಕೊಬೋದು. ಇಲ್ಲಿ x ಏನು ರೆಪ್ರೆಸೆಂಟ್ ಮಾಡ್ತಾ ಇದೆ, ಡೊಮೈನನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ. ಇವಾಗ ಸೈನ್ ಇನ್ವರ್ಸ್ ಫಂಕ್ಷನ್ಸ್ ತೊಗೊಂಡಾಗ ಡೊಮೈನ್ ಏನಾಗಿರುತ್ತೆ, ಕ್ಲೋಸ್ ಇಂಟರ್ವಲ್ -1, 1 ಇರಬೇಕು. ಹಾಗೆ y ಏನು ರೆಪ್ರೆಸೆಂಟ್ ಮಾಡುತ್ತೆ, ಇಟ್ ಈಸ್ ರೆಪ್ರೆಸೆಂಟಿಂಗ್ ದ ಆ್ಯಂಗಲ್. ಅದರ ರೇಂಜ್ ಏನಾಗಿರಬೇಕು, ಕ್ಲೋಸ್ಡ್ ಇಂಟರ್ವಲ್ -π/2, +π/2 ಆಗಿರಬೇಕು. ಇವಾಗ ಸೈನ್ ಇನ್ವರ್ಸ್ ಆಫ್ -12 ಇಸ್ ಈಕ್ವಲ್ ಟು y ಅಂತ ಬರ್ಕೊಂಡಲ್ವಾ, ಇದನ್ನು ನಾವೇನಂತ ಬರ್ಕೊಬೋದು, ಸೈನ್ ಆಫ್ y ಇಸ್ ಈಕ್ವಲ್ ಟು -12 ಅಂತ ನಾವು ಬರ್ಕೊತೀವಿ. ಇವಾಗ ಯಾವ ಆ್ಯಂಗಲ್ಗೆ ಸೈನ್ ಆಫ್ y -12 ಬರುತ್ತೆ ಅಂತ ಕಂಡುಹಿಡಿಬೇಕು. ಇವಾಗ ಇದನ್ನ ಏನಂತ ಬರ್ಕೊತೀನಿ, -12 ಜಾಗದಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸೈನ್ ಆಫ್ π/6ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ವಾಟ್ ಈಸ್ ಸೈನ್ ಆಫ್ π/6? ದಟ್ ಈಸ್ ಹಾಫ್. ದೇರ್ಫೋರ್ ಈ ಒಂದು ಪ್ಲೇಸಲ್ಲಿ ನಾನೇನು ಸಬ್ಸ್ಟಿಟ್ಯೂಟ್ ಮಾಡ್ತೀನಿ, ಸೈನ್ ಆಫ್ π/6 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇವಾಗ ನನಗೆ ಒಂದು ರಿಸಲ್ಟ್ ಗೊತ್ತಿದೆ, ದಟ್ ಈಸ್ ಸೈನ್ ಆಫ್ -θ ಇಸ್ ಈಕ್ವಲ್ ಟು -sin θ ಅಂತ. ಈ ರಿಸಲ್ಟ್ನ ನಾನು ಇಲ್ಲಿ ಉಪಯೋಗಿಸ್ಕೊಂಡ್ರೆ ನನಗೇನು ಬರುತ್ತೆ, ದಟ್ ಈಸ್ ಸೈನ್ ಆಫ್ -π/6 ಅಂತ ಬರುತ್ತೆ. ಇವಾಗ ವ್ಯಾಲ್ಯೂ ಆಫ್ y ಏನಾಯಿತು, ದಟ್ ಈಸ್ -π/6 ಅಂತ ಬಂತು. ಇದು ರೇಂಜಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ನಾವು ಚೆಕ್ ಮಾಡಬೇಕು. ಇವಾಗ ನಾವು ಸೈನ್ ಇನ್ವರ್ಸ್ ಫಂಕ್ಷನ್ನ ಕನ್ಸಿಡರ್ ಮಾಡಿಕೊಂಡ್ರೆ ಅದರ ರೇಂಜ್ ಏನಾಗಿರುತ್ತೆ, ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2, π/2 ಇರುತ್ತೆ. ಇಲ್ಲಿ ನೀವು ಒಂದು ಸೆಂಟೆನ್ಸ್ ಬರೀಬೇಕು, ವಿ ನೋ ದಟ್ ದ ರೇಂಜ್ ಆಫ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್, ಇಲ್ಲಿ PVB ಅಂತ ಬರ್ದೀನಿ, ಆದರೆ ನೀವು ಫುಲ್ಲು ಸೆಂಟೆನ್ಸಲ್ಲೇ ಬರೀಬೇಕು, ಆಫ್ ಸೈನ್ ಇನ್ವರ್ಸ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2, π/2 ಅಂತ ಬರುತ್ತೆ. ಆ್ಯಂಡ್ ನಮಗೆ ಒಪ್ಟೈನ್ಡ್ ಆಗಿರೋಂಥ ವ್ಯಾಲ್ಯೂ ಏನು, ದಟ್ ಈಸ್ ಸೈನ್ ಆಫ್ -π/6 ಇಸ್ ಈಕ್ವಲ್ ಟು -12 ಅಂತ ನಮಗೆ ಗೊತ್ತಾಯಿತು. ಇವಾಗ -π/6 ಈ ರೇಂಜಲ್ಲಿ ಇದೆಯಾ ಅಂತ ನಾವು ಕಂಡುಹಿಡಬೇಕು. -π/6 ಅಂದ್ರೇನು, ದಟ್ ಈಸ್ -30 ಡಿಗ್ರಿ. -30 ಡಿಗ್ರಿ ಕ್ಲಿಯರ್ಲಿ ಇಟ್ ಲೈಸ್ ಬಿಟ್ವೀನ್ -90 ಡಿಗ್ರಿ ಆ್ಯಂಡ್ +90 ಡಿಗ್ರಿ. ಅದರಿಂದ ನಾವೇನು ಬರ್ಕೊಬೋದು ಅಂದರೆ ದ ಪ್ರಿನ್ಸಿಪಾಲ್ ವ್ಯಾಲ್ಯೂ ಆಫ್ ಸೈನ್ ಇನ್ವರ್ಸ್ ಆಫ್ -12 ಈಸ್ -π/6 ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ದಿಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ √3/2. ಇಲ್ಲಿ ನಾವು ಫಸ್ಟ್ ಏನು ಮಾಡ್ಕೊಬೇಕು, ಲೆಟ್ ಕಾಸ್ ಇನ್ವರ್ಸ್ ಆಫ್ √3/2 ಇಸ್ ಈಕ್ವಲ್ ಟು y ಅಂತ ನಾವು ಬರ್ಕೊಬೇಕು. ಇದೇನಾಗುತ್ತೆ, ಕಾಸ್ ಆಫ್ y ಇಸ್ ಈಕ್ವಲ್ ಟು √3/2.
ಇವಾಗ ಟ್ರಿಗ್ನೋಮೆಟ್ರಿಕ್ ಟೇಬಲ್ ನೋಡಿ ಯಾವ ವ್ಯಾಲ್ಯೂ ಆಫ್ ಕಾಸ್ ಥೀಟಾಗೆ ನಮಗೆ √3/2 ಬರ್ತಾ ಇದೆ ಅಂತ, ದಟ್ ಈಸ್ ಕಾಸ್ ಆಫ್ π/6. ಇಲ್ಲಿ ನಾನೇನಂತ ಬರ್ಕೊಬೋದು, ಕಾಸ್ ಆಫ್ π/6 ಅಂತ ಬರ್ಕೊಬೋದು. ಇವಾಗ π/6 ರೇಂಜಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ನಾವು ಚೆಕ್ ಮಾಡಬೇಕು. ಇವಾಗ ನಮಗೆ ಯಾವ ಫಂಕ್ಷನ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಕಾಸ್ ಇನ್ವರ್ಸ್ ಫಂಕ್ಷನ್ ಕನ್ಸಿಡರ್ ಮಾಡ್ಕೊಂಡ್ರೆ ನಾವೇನು ಬರೀಬೇಕು, ವಿ ನೋ ದಟ್ ದ ರೇಂಜ್ ಆಫ್ principal value branch of cos inverse is closed interval 0, pi and ನಮಗೆ ಬಂದಿರೋಂತಹ ವ್ಯಾಲ್ಯೂ ಏನಿದೆ, ದಟ್ ಈಸ್ ಕಾಸ್ ಆಫ್ π/6 ಏನಿರುತ್ತೆ, ದಟ್ ಈಸ್ ಈಕ್ವಲ್ ಟು √3/2 ಇದೆ. ಇವಾಗ ಕಾಸ್ ಆಫ್ π/6 ಅಂತ ಹೇಳಿದ್ರೆ π/6 ಏನಿದೆ, ದಟ್ ಈಸ್ 30 ಡಿಗ್ರಿ. 30 ಡಿಗ್ರಿ ಈಸ್ ಕ್ಲಿಯರ್ಲಿ ಲೈ ಬಿಟ್ವೀನ್ 0 ಆ್ಯಂಡ್ 180 ಡಿಗ್ರಿ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ √3/2 ಈಸ್ π/6 ಅಂತ ಬರ್ಕೊಬೋದು. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕೊಸೀಕ್ ಇನ್ವರ್ಸ್ ಆಫ್ 2 ಅಂತ ಕೇಳಿದ್ದಾರೆ. ನಾವೇನು ಮಾಡಬೇಕು, ಫಸ್ಟು ಲೆಟ್ ಕೊಸೀಕ್ ಇನ್ವರ್ಸ್ ಆಫ್ 2 ಇಸ್ ಈಕ್ವಲ್ ಟು y ಅಂತ ಬರ್ಕೊಬೇಕು, ವಿಚ್ ಇಂಪ್ಲೈಸ್ ದಟ್ ಕೊಸೀಕ್ y ಏನಾಗುತ್ತೆ, ದ್ಯಾಟ್ ಈಸ್ ಈಕ್ವಲ್ ಟು 2 ಅಂತ ಬರುತ್ತೆ. ಇವಾಗ 2 ವ್ಯಾಲ್ಯೂ ಯಾವ ಕಾಸಿಕ್ ಥೀಟಾಗೆ ಬರ್ತಾ ಇದೆ ಅಂತ ನೋಡಿ, ದಟ್ ಈಸ್ ಕೊಸೀಕ್ ಆಫ್ π/6 ಇಸ್ ಈಕ್ವಲ್ ಟು 2 ಅಂತ ಬರ್ತಿದೆ. ನಿಮಗೆ ಇದು ಗೊತ್ತಾಗಲಿಲ್ಲ ಅಂತ ಹೇಳಿದ್ರೆ ಸೈನಿಂದ ಬೇಕಾದ್ರೂ ಡೆರೈವ್ ಮಾಡ್ಕೊಬೋದು. ವಿ ನೋ ದಟ್ ಸೈನ್ ಆಫ್ π/6 ಇಸ್ ಈಕ್ವಲ್ ಟು ಹಾಫ್ ಅಂತ ಗೊತ್ತು. ರೆಸಿಪ್ರೋಕಲ್ ತೊಗೊಂಡ್ರೇನು ಬರುತ್ತೆ, ದಟ್ ಈಸ್ ಕೊಸೀಕ್ ಆಫ್ π/6 ಏನಾಗಿರುತ್ತೆ, ದಟ್ ಈಸ್ ಈಕ್ವಲ್ ಟು 2 ಅಂತ ಬರುತ್ತೆ. ದೇರ್ಫೋರ್ ಇನ್ ಪ್ಲೇಸ್ ಆಫ್ 2 ಏನು ಬರ್ಕೊಬೋದು, ಕೊಸೀಕ್ ಆಫ್ π/6 ಅಂತ ಬರುತ್ತೆ. ಈ ಒಂದು ಆ್ಯಂಗಲ್ಲು ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚಲ್ಲಿ ಇದೆಯಾ ಅಂತ ನಾವು ಚೆಕ್ ಮಾಡಬೇಕು. ನಾವಿಲ್ಲಿ ಯಾವ ಫಂಕ್ಷನ್ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ಕೊಸೀಕ್ ಇನ್ವರ್ಸ್ ಫಂಕ್ಷನ್ನ ಕನ್ಸಿಡರ್ ಮಾಡ್ಕೊಂಡಿರೋದ್ರಿಂದ ದ ರೇಂಜ್ ಆಫ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕೊಸೀಕ್ ಇನ್ವರ್ಸ್ ಏನಿದೆ ನಮಗೆ, ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ -π/2, π/2 ಎಕ್ಸ್ಕ್ಲೂಡಿಂಗ್ 0 ಆ್ಯಂಡ್ ನಮಗೆ ಬಂದಿರೋಂಥ ವ್ಯಾಲ್ಯೂ ಏನು, ಕೊಸೀಕ್ ಆಫ್ π/6 ಇಸ್ ಈಕ್ವಲ್ ಟು 2 ಅಂತ ಬಂತು. ಇವಾಗ ದೇರ್ಫೋರ್ ನಾವೇನು ಬರ್ಕೊಬೋದು, ಇಲ್ಲಿ 30 ಡಿಗ್ರಿ ಏನಿದೆ, ದಟ್ ಈಸ್ ಲೈಯಿಂಗ್ ಬಿಟ್ವೀನ್ -90 ಆ್ಯಂಡ್ +90 ಆಗಿರೋದ್ರಿಂದ ದ ಪ್ರಿನ್ಸಿಪಾಲ್ ವ್ಯಾಲ್ಯೂ ಆಫ್ ಕೊಸೀಕ್ ಇನ್ವರ್ಸ್ ಆಫ್ 2 ಏನಿರುತ್ತೆ, ದಟ್ ಈಸ್ ಈಕ್ವಲ್ ಟು π/6 ಅಂತ ನಾವು ಬರ್ಕೊಬೋದು. ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಟ್ಯಾನ್ ಇನ್ವರ್ಸ್ ಆಫ್ -√3. ಇಲ್ಲಿ ನಾವು ಫಸ್ಟ್ ಏನು ಕನ್ಸಿಡರ್ ಮಾಡ್ಕೊಬೇಕು, ಲೆಟ್ ಟ್ಯಾನ್ ಇನ್ವರ್ಸ್ ಆಫ್ -√3 ಇಸ್ ಈಕ್ವಲ್ ಟು y ಅಂತ ಕನ್ಸಿಡರ್ ಮಾಡ್ಕೊಬೇಕು, ವಿಚ್ ಇಂಪ್ಲೈಸ್ ದಟ್ ಟ್ಯಾನ್ ಆಫ್ y ಇಸ್ ಈಕ್ವಲ್ ಟು -√3 ಅಂತ ಬರುತ್ತೆ. ಇವಾಗ ಯಾವ ಆ್ಯಂಗಲ್ ಆಫ್ ವೈನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಟ್ಯಾನ್ ಆಫ್ ವೈ ಏನಾಗುತ್ತೆ, -√3 ಬರುತ್ತೆ ಅಂತ ಕಂಡುಹಿಡಬೇಕು. ಇಲ್ಲಿ ಟ್ರಿಗ್ನೋಮೆಟ್ರಿಕ್ ಟೇಬಲ್ ನೋಡಿ, √3 ಕರಸ್ಪಾಂಡಿಂಗ್ಸ್ ಟು ಟ್ಯಾನ್ ಆಫ್ π/3. ಟ್ಯಾನ್ ಆಫ್ π/3 ವ್ಯಾಲ್ಯೂ √3 ಇದೆ, ಅದನ್ನು ನಾನು ಇಲ್ಲೇನು ಬರ್ಕೊತೀನಿ ಅಂದರೆ -tan ಆಫ್ π/3 ಅಂತ ಬರ್ಕೊತೀನಿ. ಆ್ಯಂಡ್ ಇದನ್ನು ನಾವೇನಂತ ಬರ್ಕೊಬೋದು, ಟ್ಯಾನ್ ಆಫ್ -π/3 ಅಂತ ಬರ್ಕೊಬೋದು, ಬಿಕಾಸ್ ಟ್ಯಾನ್ ಆಫ್ -θ ಏನಿದೆ, ದಟ್ ಈಸ್ ಈಕ್ವಲ್ ಟು -tan θ ಇರೋದ್ರಿಂದ. ಇವಾಗ -π/3 ಏನು ಬಂತು, ಇದು ರೇಂಜಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ ನೀವೇನು ಬರ್ಕೊಬೇಕು, ವಿ ನೋ ದಟ್ ದ ರೇಂಜ್ ಆಫ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಟ್ಯಾನ್ ಇನ್ವರ್ಸ್ ಈಸ್ ಓಪನ್ ಇಂಟರ್ವಲ್ -π/2, π/2 ಆ್ಯಂಡ್ ನಮಗೆ ಬಂದಿರೋಂಥ ವ್ಯಾಲ್ಯೂ ಏನು, ದಟ್ ಈಸ್ ಟ್ಯಾನ್ ಆಫ್ -π/3 ಇಸ್ ಈಕ್ವಲ್ ಟು -√3 ಅಂತ ಬಂದಿದೆ. ಹಿಯರ್ -π/3 ಅಂದರೆ -60 ಡಿಗ್ರಿ ಅಂತ ಆಗುತ್ತೆ. ದಟ್ ಲೈಸ್ ಬಿಟ್ವೀನ್ -90 ಡಿಗ್ರಿ ಆ್ಯಂಡ್ +90 ಡಿಗ್ರಿ ಆಗಿರೋದ್ರಿಂದ ವಿ ಕ್ಯಾನ್ ಸೇ ದಟ್ ದ
principal value of tan inverse of minus root 3 is minus pi by 3 ಅಂತ ಹೇಳ್ಬೋದು. This is the required answer. Next question ನೋಡೋಣ. Find the principal value of cos inverse of minus half. ಇಲ್ಲಿ ಏನು ಕೊಟ್ಟಿದ್ದಾರೆ? cos inverse of minus half ಇನ ಪ್ರಿನ್ಸಿಪಲ್ ವ್ಯಾಲ್ಯೂ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಲೆಟ್ ಮಿ ಕಾಲ್ ದಟ್ ಆಸ್ y. ಇದನ್ನು ನಾವೇನಂತ ಬರ್ಕೊಬೋದು? cos of y is equal to ಮೈನಸ್ ಹಾಫ್ ಅಂತ ಬರುತ್ತೆ. ಇವಾಗ ಯಾವ ಆ್ಯಂಗಲ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವೈಗೆ ಕಾಸ್ ಆಫ್ ವೈ ಮೈನಸ್ ಹಾಫ್ ಬರುತ್ತೆ ಅನ್ನೋದನ್ನು ಕಂಡುಹಿಡಬೇಕು. ದಟ್ ಈಸ್ ಈಕ್ವಲ್ ಟು ಮೈನಸ್ ಆಫ್ ಹಾಫ್ ಯಾವಕ್ಕೆ ಬರುತ್ತೆ? ದಟ್ ಕರಸ್ಪಾಂಡಿಂಗ್ಸ್ ಟು ಕಾಸ್ ಆಫ್ ಪೈ ಬೈ 3. ಅದರಿಂದ ನಾನು ಇಲ್ಲೇನು ಬರ್ಕೊತೀನಿ? ಮೈನಸ್ ಕಾಸ್ ಆಫ್ ಪೈ ಡಿವೈಡೆಡ್ ಬೈ 3 ಅಂತ ಬರ್ಕೊತೀನಿ. ನೆಕ್ಸ್ಟ್ ನಾವೇನು ಮಾಡಬೇಕು ಅಂದರೆ ಇದನ್ನು ಪ್ರಾಪರ್ಟೀಸ್ ಯೂಸ್ ಮಾಡಿಕೊಂಡು ನೆಗೆಟಿವ್ ಸೈನ್ನ ಒಳಗೆ ಕನ್ಸಿಡರ್ ಮಾಡ್ಕೊಳ್ಳೋಕ್ಕಾಗುತ್ತಾ ಅಂತ ನೋಡಬೇಕು. ಇವಾಗ ಮೈನಸ್ ಕಾಸ್ ಆಫ್ ಪೈ ಬೈ 3 ನಾವು ಕಾಸ್ ಆಫ್ ಮೈನಸ್ ಪೈ ಬೈ 3 ಅಂತ ಬರ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನಕ್ಕೆ ಅಂದರೆ ಕಾಸ್ ಆಫ್ ಮೈನಸ್ ಟೀಟಾ ಈಸ್ ಈಕ್ವಲ್ ಟು ಪ್ಲಸ್ ಕಾಸ್ ಟೀಟಾ ಆಗಿದೆ. ಇಟ್ ಈಸ್ ನಾಟ್ ಮೈನಸ್ ಕಾಸ್ ಟೀಟಾ. ಬಟ್ ಕಾಸ್ ಆಫ್ ಪೈ ಮೈನಸ್ ಟೀಟಾ ಏನಾಗಿರುತ್ತೆ? ದಟ್ ಈಸ್ pi minus theta ಅಂದರೆ 180 minus theta that lies in the second quadrant. In second quadrant cos ನೆಗೆಟಿವ್ ಇರುತ್ತೆ. therefore cos of pi minus theta ಏನಾಗಿರುತ್ತೆ? that is equal to minus cos theta ಅಂತ ಬರುತ್ತೆ. therefore we can write minus cos of pi by 3 as cos of pi minus pi divided by 3 ಅಂತ ಬರ್ಕೊಬೋದು. this is equal to cos of 2 pi divided by 3 ಅಂತ ಬರುತ್ತೆ. ಇವಾಗ 2 pi by 3 ವ್ಯಾಲ್ಯೂ ಏನು ಬಂತು ಅದು ವಿತಿನ್ ದ ರೇಂಜ್ ಇದೆಯೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ. ಇಲ್ಲಿ ನೀವೇನು ಬರ್ಕೊಬೇಕು? ವಿ ನೋ ದಟ್ ದ ರೇಂಜ್ ಆಫ್ ಪ್ರಿನ್ಸಿಪಾಲ್ ವ್ಯಾಲ್ಯೂ ಬ್ರಾಂಚ್ ಆಫ್ ಕಾಸ್ ಇನ್ವರ್ಸ್ ಈಸ್ ಏನಿದೆ? ದಟ್ ಈಸ್ ಕ್ಲೋಸ್ಡ್ ಇಂಟರ್ವಲ್ 0, pi ಆ್ಯಂಡ್ ನಮಗೆ ಬಂದಿರೋಂಥ ವ್ಯಾಲ್ಯೂ ಏನಾಗಿರುತ್ತೆ? ದಟ್ ಈಸ್ ಕಾಸ್ ಆಫ್ 2 pi by 3 is equal to minus half ಅಂತ ಬಂದಿದೆ. ಇವಾಗ 2 pi by 3 ಅಂದ್ರೇನು? ದಟ್ ಈಸ್ ಈಕ್ವಲ್ ಟು 120 ಡಿಗ್ರಿ. ಈಸ್ 120 ಡಿಗ್ರಿ ಲೈಸ್ ಬಿಟ್ವೀನ್ 0 ಆ್ಯಂಡ್ ಪೈ? ಎಸ್, 120 ಡಿಗ್ರಿ ಏನಾಗುತ್ತೆ? 0 ಆ್ಯಂಡ್ 180 ಡಿಗ್ರಿ ಮಧ್ಯ ಇದೆ. ದೇರ್ ಫೋರ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಮೈನಸ್ ಹಾಫ್ ಈಸ್ 2 pi divided by 3 ಅಂತ ಬರ್ಕೊಬೋದು. That is the required answer for this exercise. That's it for this video, guys. I'm your teacher Mukund. If you like our efforts, please do subscribe, like, share and comment. I will meet you in the next video. Until then, have a nice day. Bye.